ಒಂದು ಹೆಣ್ಮಗಳಿಗೆ ಈ ರೀತಿ ಮಾತಾಡೋದ? ಛೇ, ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡ್ಸ್ಕೊಬೇಕು ಸರ್ ಯಾಕೆ ಮಾಡ್ತಾರೆ? ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ ನಾನು. ರಸ್ತೆ ಮೇಲೆ ಹಾಕಿದ ಬ್ಯಾನರ್ ಅಪಘಾತ ಆಗಬಹುದು, ಗಾಡಿಗಳು ಗುದ್ಕೊಂಡು ಹೋಗ್ತಿದೆ ಅನ್ನೋ ಕಾರಣಕ್ಕೆ ನಗರಸಭೆ ಕಮಿಷನರ್ ತಮ್ಮ ಕರ್ತವ್ಯ ಮಾಡ್ತಾರೆ, ಬ್ಯಾನರ್ ತೆಗೆಸ್ತಾರೆ. ಇದು ಕಾನೂನು, ಇದು ಆಡಳಿತ. ಆದ್ರೆ ಸೋತ ಕಾಂಗ್ರೆಸ್ ಅಭ್ಯರ್ಥಿ ನೇರವಾಗಿ ಫೋನ್ ಮಾಡಿ ಮಹಿಳಾ ಅಧಿಕಾರಿಗೆ ಅಸಭ್ಯ ಶಬ್ದಗಳಿಂದ ಬೈತಾನೆ, ಬೆದರಿಕೆ ಹಾಕ್ತಾನೆ, ಅವಮಾನ ಮಾಡ್ತಾನೆ. ಇಲ್ಲಿ ಒಂದು ಪ್ರಶ್ನೆ, ಸರ್ಕಾರಿ ನೌಕರರ ಸಂಘ ಏನ್ ಮಾಡ್ತಿದೆ? ಮಹಿಳಾ ಆಯೋಗ ಏನ್ ಮಾಡ್ತಿದೆ? ಆಡಳಿತ ಪಕ್ಷದ ನಾಯಕ ಇಷ್ಟೊಂದು ಮಾತಾಡಿದ್ರು ಯಾಕೆ ವಿರೋಧ ಇಲ್ಲ? ಇದು ಮೌನ ಅಲ್ಲ, ಇದು ಬೆಂಬಲದಂತೆ ಕಾಣ್ತಿದೆ. ಇಂಥವ್ರು ನಾಳೆ MLA ಆದ್ರೆ ಅಧಿಕಾರಿಗಳ ಸ್ಥಿತಿ ಏನು? ಕಾನೂನು ಪಾಲಿಸುವ ಅಧಿಕಾರಿಗೆ ಬೈಯೋದು, ಬೆದರಿಸೋದು ಇದು ರಾಜಕೀಯ ಅಲ್ಲ, ಇದು ಗುಂಡಾವರ್ತನೆ. ಮಹಿಳೆ ಅನ್ನೋ ಕಾರಣಕ್ಕೆ ಇಷ್ಟೊಂದು ಧೈರ್ಯ ಬಂದಿದ ಅಥವಾ ಅಧಿಕಾರಕ್ಕೆ ಮಿತಿ ಇಲ್ಲ ಅನ್ನೋ ಅಹಂಕಾರನ? ಇವತ್ತು ಒಬ್ಬ ಕಮಿಷನರ್, ನಾಳೆ ಸಾಮಾನ್ಯ ಸರ್ಕಾರಿ ನೌಕರ. ಇವತ್ತು ಈ ಮಹಿಳೆ, ನಾಳೆ ಸಾಮಾನ್ಯ ಮಹಿಳೆ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ? ನಿಮ್ಮ ಪಕ್ಷದವನು ಅಂತ ಮೌನನ? ಅಥವಾ ಪೊಲೀಸರ ಕಣ್ಣಿಗೆ ಇನ್ನೂ ಬಂದಿಲ್ವಾ? ಯಾಕೆ ಇನ್ನೂ ಕ್ರಮ ತಗೊಂಡಿಲ್ಲ? ಅಂತವ್ರು MLA ಆಗೋದಲ್ಲ, MLA ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೂ ಲಾಯಕ್ಕಿಲ್ಲ.